ಮಹಾರಾಷ್ಟ್ರದಲ್ಲಿ ಅನ್ಯಾಯ ತಿಂದೆ ಹವಾ, ಕರ್ನಾಟಕಕ್ಕೆ ಬಂದ್ರೆ ನನ್ನ ರೂಪಾಯಿ ನಾಗ್ಯಾಯ ತಿಂದೆ ಹವಾ. ಹೊಳೆಯಂತೆ ಹರಿದು ಬರುತ್ತಿರುವ ಹಣಕ್ಕೆ ಹಮ್ಮೀರ ನಾನು. ಹೊಳೆಯುವ ಹೆಣ್ಣು ಮಕ್ಕಳ ಪೋಲಿನ ಪ್ರೇಮದ ಕುಮಾರ. ಅಂದಾಗ ನಾನು ಕಣ್ಣಿಟ್ಟ ಹೆಣ್ಣಾಗ್ಲಿ ಹೊನ್ನಾಗ್ಲಿ ಬಿಟ್ಕೊಡ ಮಗನೇ ಅಲ್ಲ. ಗಂಗಾ ನನ್ನ ಕಣ್ಣು ಮುಂದೆ ಮಿಂಚಿ ಮಿಂಚಿ ಮರಿಯಾಗುತ್ತಿರುವ ನಿನ್ನ ರೂಪ, ನಿನ್ನ ಮದುವೆಯಲ್ಲಿ ನಿನ್ನ ಯಾವಾಗ ನೋಡಿದನೋ ಆವಾಗ ನನ್ನ ಕಣ್ಣು ನಿದ್ರೆಯನ್ನು ಬಿಟ್ಟು ಇನ್ನು ಮನೆಗಿಲ್ಲ. ಗಂಗಾ ನಿನ್ನ ಹಂಬಲಿಸಿ ಹಾತೊರೆಯುವ ಜೀವಕ್ಕೆ ಹಾಲಿಳಿಸಬಾರಲೇ ಗಂಗೆ. ಅದಕ್ಕಾಗಿಯೇ ನೀನು ಬರುವ ದಾರಿಯಲ್ಲಿ ನಿಂತಿರುವ ಹಮ್ಮೀರ ನಾನು. ಗಂಡಿಗೆ ಬುತ್ತಿ ತಗೊಂಡ ಕಾಣಕತ್ತೈತಿ. ನೋಡಿ, ಬೇರೆ ಅರಸನ ಮಾತುಗಳನ್ನು ಆಲಂಗಿಸಲು ನನಗೆ ಸಮಯ ಇಲ್ಲ. ನನ್ನ ಗಂಡ ಮನೆಯಲ್ಲಿ ಊಟಕ್ಕೆ ಕುಂದಿದ್ದಾನೆ. ಅವನಿಗೆ ನೀರನ್ನು ತೆಗೆದುಕೊಂಡು ಹೋಗ್ಬೇಕು. ನನಗೆ ದಾರಿ ಬಿಡಿ ನೀವು. ಹೇ ಗಂಗಾ, ದಾರಿ ಬಿಡೋಗಿದ್ರ ನಿಲ್ಸು ಕೆಲಸ ಏನಿತ್ತ? ಸಾವುಕಾರೆ, ಪತಿಯೇ ಪರದೇವ ಅಂತ ನಂಬಿದವಳು ನನಗೆ. ನನ್ನಂತ ಪತಿವ್ರತೆ ಹೆಣ್ಣನ್ನು ತಡೆಯಬೇಡಿ ನೀವು. ಅಷ್ಟಕ್ಕೂ ನೀವು ತಿಳಿದುಕೊಂಡಿರೋ ಹಾಗೆ ಬಣ್ಣ ಹೆಣ್ಣು ನಾನಲ್ಲ. ನಿನ್ನ ಸೆರಗಿನ ಸವಿ ಸುಖವನ್ನು ಉಣ್ಣಬೇಕಂದು ಬಂದ ಪಣ ತೊಟ್ಟ ಹಮ್ಮೀರ ನಾನು. ಮೈ ಮುಚ್ಚುವ ಬಟ್ಟೆಯನ್ನುಟ್ಟುಕೊಳ್ಳುವುದನ್ನು ಬಿಟ್ಟು ಮೈ ಕಾಣಲೆಂದೇ ಮೈಯ ತೋರಿಸುವ ಹೆಂಗಸರಿ ಅಷ್ಟಲ್ಲದೆ ಈ ನಿನ್ನ ಹಾಳು ಸಮಾಜದಲ್ಲೇ. ಸಾವುಕಾರೆ, ಪತಿಯೇ ಪರದೇವ ಅಂತ ನಂಬಿದವಳು ನಾನು. ನನ್ನೊಂದಿಗೆ ಈ ರೀತಿ ಬಾಂಡತನದ ಕೆಲಸ ಮಾತನಾಡಬೇಡಿ ನೀವು. ಅಷ್ಟಕ್ಕೂ ನೀವು ತಿಳ್ಕೊಂಡ ಹಾಗೆ ಬಾಂಡ ಹೆಣ್ಣು ನಾನಲ್ಲ. ಗಂಡ ದೇವರಂತ ಶ್ರೀರಾಮ ಮನೆಯಲ್ಲಿದ್ದರು ಮಿಂಡನ ಜೊತೆಗೆ ಚಕ್ಕಂದ ಆಡುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈ ಸೌಕಾರಣ ಪುರುಷನ ಸಮಯದಲ್ಲಿ ಹಾಳು ಮಾಡಬರಲೇ ಹುಚ್ಚು ಹೆಣ್ಣೆ. ನೀನು ಹೆಚ್ಚಿಗೆ ಏನಾದರೂ ಮಾತನಾಡಿದರೆ ನೋವಾಗುವುದು ನಿನಗೆಲ್ಲ, ಆ ನಿನ್ನ ಗಂಡ ಅರ್ಜುನನಿಗೆ. ಈ ಶ್ರೀಮಂತ ಸೌಕಾರನಿಗೆ ಎದುರು ಹಾಕುವುದು ಒಂದೇ,
ನೀವು ತಿಳಿದುಕೊಂಡಿರುವ ಹಾಗೆ ಅರ್ಧಮರ್ಧ ಬಟ್ಟೆ ತೊಟ್ಟುವ ಕೆಟ್ಟ ಹೆಣ್ಣು ನಾನಲ್ಲ. ನಾನೊಬ್ಬಳ ಭಾರತ ಸಂಸ್ಕೃತಿಯ ಹೆಣ್ಣು. ಸುಮ್ಮನೆ ದಾರಿ ಬಿಡಿ ನನಗೆ. ಹುಚ್ಚು ಹೆಣ್ಣೆ, ನಿನಗಾಗಿ ಕಾದು ಕುಂತಿರುವ ಹಮ್ಮೀರ ಇಲ್ಲಿರುವಾಗ ಆ ಬಡವಿಕರ ಜೊತೆ ಏನು ಸುಖ ತಿಂತೀನಿ. 5 ನಿಮಿಷ ಸಹಕರಿಸಿ ನೋಡ, ಮಣ್ಣು ತಂದು ನಿನ್ನ ಪಾದ ಕೆಳಗಿಡುತ್ತೀನಿ. ಶ್ರೀಮಂತರೇ, ಸ್ವಲ್ಪ ಎಚ್ಚರದಿಂದ ಮಾತಾಡಿ ನೀವು. ನನ್ನ ಗಂಡ ವೀರಾದಿ ವೀರ, ಶೋರಾದಿ ಶೋರ, ನನ್ನ ಗಂಡ ಅವನ ಹೆಸರು ತಿಳಿದುಕೊಂಡು ಮಾತಾಡಿ. ಆನಂತರ ನೀವು ಸತ್ತಿನ ಹೆಣ್ಣೆ ಮಾತನಾಡಿದರೆ ನಿನ್ನ ಸಂಸಾರವನ್ನೇ ಸರ್ವನಾಶ ಮಾಡಿ ಮುಂದೆ ನಿನ್ನ ಗಂಡನಿಗೆ ಆಗುವ ಅನಾಹುತವನ್ನು ತಪ್ಪಿಸಿಕೊಳ್ಳಬೇಕಾದರೆ ಈ ಸೌಕಾರನ ಜೊತೆಗೆ ಒಂದು ಸರಸದ ಗೀತೆಯನ್ನು ಹಾಡಬರೆ ನನ್ನಲ್ಲಿ. ಬೇಡ ಸಾವುಕಾರಿ, ಬೇಡ. ನನ್ನ ಮಾಂಗಲ್ಯವನ್ನು ಮುಟ್ಟಬೇಡಿ ಸಾವುಕಾರಿ, ಮುಟ್ಟಬೇಡಿ. ನೀವು ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೇನೆ ನಾನು. ನಿನ್ನ ಈ ಮಾಂಗಲ್ಯ ಉಳಿಬೇಕಾದ್ರೆ ನನ್ನ ಜೊತೆ ಸರಸವಾಡಲೇಬೇಕು. ಅಂದಾಗಲೇ ಈ ಶ್ರೀಮಂತ ಸೌಕಾರನ ಮನಸ್ಸಿಗೆ ನೆಮ್ಮದಿ. ಸಮಾಧಾನ ತೆಗೆದುಕೋ. ಏನ್ ಈ ರೀತಿ ಭಾ ಭಾ ಅಂತ ಕರಿತಿದ್ಯಲ್ಲ? ನನ್ನ ಗಂಡ ಏನಾದ್ರೂ ಬಂದ್ರೆ ನಿನ್ನನ್ನು ಕೊಡದು ಹೆಡ್ಗೆ ತುಂಬುತ್ತಾನೆ. ಅವನು ಬರೋ ಅಷ್ಟರಲ್ಲಿ ನಿನ್ನ ಕೈ ಹಿಡಿದು ಹಾಡ್ಬೇಕಲ್ಲ. ಅವನು ಬಂದ ನಂತರ ಕಣೋ ಮಾರಿ ಹಬ್ಬ ಹಾಡ್ಬೇಕಲ್ಲ, ಹಾಡ್ತೀನಿ. ಅಷ್ಟೇ ತಾನೇ? I love you.
ಮತ್ತೆ ಸಮಯ ಸಿಕ್ಕಾಗ ಭೇಟಿಯಾಗುತ್ತೇನೆ. ಬರ್ಲಾ? ಹೋಗು ಹೋಗು ನಾಯೇ ಹೋಗು. ನಿನಗಿನ್ನೂ ಪಾಪದ ಕೊಡ ತುಂಬಿ ಬಂದಿಲ್ಲ ಅಂತ ಕಾಣ್ತದೆ. ಆ ದೇವರ ಅನುಗ್ರಹ ಏನು ಇವತ್ತು ಇಲ್ಲಿಂದ ಪಾರದೆ. ನನ್ನ ಗಂಡ ಏನಾದ್ರೂ ಬಂದಿದ್ರೆ ಸ್ಥಿತಿ ಅಧೋಗತಿ ಆಗ್ತಿತ್ತು ಇವತ್ತು. ಬಣ್ಣದ ಮಾತುಗಳನ್ನಾಡಿ ಗಂಡನನ್ನು ವಂಚಿಸಿ ಶ್ರೀಮಂತರ ತೋಳದಕ್ಕೆಯಲ್ಲಿ ನವಿಲಿನಂತೆ ನರ್ತಿಸುವ ನೀನು ಆದರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸೂಳೆಯೋ ಇಲ್ಲ ಸೋಗಿನ ಗರತಿಯೋ? ಈ ರೀತಿ ಮಾತ್ರ ಮಾತನಾಡಬೇಡಿ ನೀವು. ನೋಡಿ, ಆದರ ಹೆಣ್ಣು ನಾನಲ್ಲ. ಸುಳೆ ಪಟ್ಟವನ್ನು ನನಗೆ ಕಟ್ಟಬೇಡಿ ನೀವು. ಆ ಕಾಮುಕ ನಾಯಿ ನಾನು ಅವರ ಜೊತೆ ಕೈ ಹಿಡಿದು ಮಾಡಲಿಲ್ಲ ಅಂದ್ರೆ ನನ್ನ ಗಂಡನ ಪ್ರಾಣವನ್ನು ತೆಗಿತೀನಿ ಅಂತ ಅದಕ್ಕೆ ಅವನ ಕೈ ಹಿಡಿದು ಮಾಡಿದೆ ಅಷ್ಟೇ. ಮುತ್ತೈದೆತನದ ಮಹತ್ವ ತಿಳಿಯದ ಮತಗೇಡಿ ಹಣ್ಣೆ ಮುತ್ತೈದೆತನದ ಮಹತ್ವ. 5 ಮುತ್ತುಗಳನ್ನು ಹೊಂದಿರುವಳೆ ನಿಜವಾದ ಮುತ್ತೈದೆ. ಯಾವ ಪರಪುರುಷನ ಕಣ್ಣು ನಿನ್ನ ಮೇಲೆ ಬೀಳಬಾರದು ಎಂದು ಶಿವನ 3ನೇ ಕಣ್ಣಿನಂತಿರುವ ನಿನ್ನ ಹಣೆಯ ಮೇಲಿನ ಸಿಂಧೂರವನ್ನು ಮುತ್ತು. ಯೌವನ ವಯಸ್ಸಿನಲ್ಲಿ ಮನಸ್ಸು ಜಾರಿ ಮತ್ತೊಬ್ಬ ಪರಪುರುಷನನ್ನು ಬಯಸಬಾರದು ಎಂದು ನಿನ್ನ ಮನಸ್ಸನ್ನು ಬಂಧಿಸಲ್ಪಟ್ಟ ನಿನ್ನ ಕಾಲಿನಲ್ಲಿರುವ ಕಾಲುಂಗುರವನ್ನು ಮುಟ್ಟು. ಪ್ರತಿ ಸಂಸಾರದಲ್ಲಿ ಪತಿಗೆ ವಿರೋಧವಾಗಿ ನಡೆದುಕೊಳ್ಳಬಾರದೆಂದು ಆನೆಗೆ ಅಂಕುಶವು ಹೇಗೋ ಪತಿ ಇರಬೇಕೆಂದು ನಿನ್ನ ಮೂಗಿನಲ್ಲಿರುವ ಮೂಗುತಿನ ತೊಂದು ಮುತ್ತು. ಅಷ್ಟೇ ಯಾಕೆ, ನೀನು ಹೋಗುವ ದಾರಿಯಲ್ಲಿ ಯಾವ ಪರಪುರುಷನ ಕಣ್ಣು ನಿನ್ನ ಮೇಲೆ ಬಿದ್ದಾಗ ಅವನ ಕಾಮದ ಪಿತ್ತ ನೆತ್ತಿಗೇರಿಸಿಕೊಂಡು ನಿನ್ನ ಮೇಲೆ ಬಂದು ಬಿದ್ದಾಗ ನಿನ್ನನ್ನು ಸಹೋದರಿ ಎಂದು ನೋಡಲು ನಿನ್ನ ಎದೆ ಮೇಲಿರುವ ಮಾಂಗಲ್ಯ ಬಂದು ಮುತ್ತು. ಅಷ್ಟೇ ಅಲ್ಲ, ಹೆಣ್ಣಿನ ಬಾಳು ಇಡೀ ಬಾಳೆಲ್ಲ ಹಸಿರಾಗಿರಬೇಕೆಂದು ಹೆಣ್ಣು ಇಡೀ ಶುಭ ಕಾರ್ಯಗಳಲ್ಲಿ ಪಾಲ್ವಹಿಸಬೇಕೆಂದು ನಿನ್ನ ಕೈಯಲ್ಲಿರುವ ಹಸಿರು ಬಳೆಗಳನ್ನು ಮತ್ತು ಈ 5 ಮುತ್ತುಗಳ ಮಹತ್ವ ತಿಳಿಯದ ಮತಿಗೇಡಿ ಹೆಣ್ಣೆ, ನೀನ್ ಯಾವ ಮುತ್ತೈದೆ? ನೀನ್ ಯಾವ ಮುತ್ತೈದೆ? ಹೌದು, ನಾನು ಮುತ್ತೈದ ಹೆಣ್ಣು, ಮುತ್ತೈದ ಹೆಣ್ಣು, ಮುತ್ತೈದ ಹೆಣ್ಣು. ಪತಿಯೇ ಪರದೈವ ಅಂತ ನಂಬಿದಳು ನಾನು. ಲಜ್ಜೆಗೆಟ್ಟ ಹೆಣ್ಣು ನಾನಲ್ಲ, ನಾನಲ್ಲ. ಶೀಲತನ ಹೆಣ್ಣು. ಶೀಲದ ಅರ್ಥ ಗೊತ್ತಿಲ್ಲದೆ ಬದುಕುತ್ತಿರುವ ನಿನ್ನಂತ ಹೆಣ್ಣುಗಳಿಗೆ ಶೀಲತನದ ಬಗ್ಗೆ ಹೇಳುವೆ. ಕೇಳು ಶೀಲತನದ ಮಹತ್ವ. ಸತ್ಯ, ಧರ್ಮ ಮತ್ತು ನಿಷ್ಕಾಮ ನಿಸ್ವಾರ್ಥ ಮತ್ತು ಶುದ್ಧ ಮನಸ್ಸು, ಈ 5 ಗುಣಗಳನ್ನು ಹೊಂದಿಕೊಂಡು ಗಂಡನೊಂದಿಗೆ ಯಾವ ಸಂಸಾರವನ್ನು ಸುಖದಿಂದ ನಡೆಸೋಳು ಅವಳೇ ನಿಜವಾದ ಶೀಲವಂತೆ ಹೆಣ್ಣು ಎಂದು ಹೇಳುತ್ತದೆ ಈ ನಮ್ಮ ಸಮಾಜ. ತಾಯಿ ಇಲ್ಲದೆ ತಾಯಿಯಾಗುವ ನಿನ್ನಂತ ಹೆಣ್ಣಿಗೆ ಏಕೆ ಬೇಕಲೇ ಶೀಲತನದ ಸಂಪ್ರದಾಯ? ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಮಾತು
ಮಾತಿಗೆ ಶೀಲಗೆಟ್ಟಳು ಅಂತ ಮಾತ್ರ ಹೇಳ್ಬೇಡಿ ನೀವು. ಹೇಳ್ತಾ ಇದ್ದೀನಿ, ಈ ರೀತಿ ಮಾತುಗಳನ್ನಾಡಿ ಚುಚ್ಚಿ ನನ್ನ ಮನಸ್ಸಿಗೆ ನೋವನ್ನು ಮಾಡ್ಬೇಕು. ನಾಲಿಗೆ ವಿದ್ಯೆ ಕಲಿಸುವ ಗುರುಗಳೇ ಮಕ್ಕಳ ಕೈಯಲ್ಲಿ ಮದ್ಯಪಾನ ತೆಗೆದುಕೊಂಡು ಬಾ ಎಂದು ಹೇಳುವ ಏಸಿ ನಾಲಿಗೆ ಇದೇ ನಾಲಿಗೆ ತಾನೇ ಇನ್ನು ಗಂಟೆಗಳ ತನಕ ಭ್ರಷ್ಟ ರಾಜಕಾರಣಿಗಳು ವೇದಿಕೆಯಲ್ಲಿ ನಿಂತು ಬಡವರಿಗೆ ಸುಳ್ಳು ಆಶಾವಾಸನೆಯನ್ನು ಕೊಟ್ಟು ಯುವಕರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಲು ಬಳಸುವ ಏಸಿ ನಾಲಿಗೆ ಇದೇ ನಾಲಿಗೆ ತಾನೇ. ಅಷ್ಟೇ ಯಾಕಲೇ 9 ತಿಂಗಳು ಹೊತ್ತು ಸಾಕಿ ಸಲುವಿದ ತಂದೆ ತಾಯಿಯರಿಗೆ ಸುಳ್ಳು ಹೇಳಿ ತಾವು ಪ್ರೀತಿ ಮಾಡಿರುವನ ಜೊತೆ ಓಡಿ ಹೋಗಲು ಹೇಳುವ ಏಸು ನಾಲಿಗೆ ಇದೇ ನಾಲಿಗೆ ತಾನೇ. ಅಂತದರಲ್ಲಿ ನಾನಾಡುವ ನಾಲಿಗೆಯಲ್ಲಿ ತಪ್ಪೇನಿದೆ? ದಯವಿಟ್ಟು ಈ ರೀತಿ ಚುಚ್ಚಾಗಿ ಮಾತನಾಡ್ಬೇಡಿ. ಆ ಪಾಪಿ ಕಾಮುಕ ನಾಯಿ ನಾನೇನಾದ್ರೂ ಅವನ ಕೈ ಹಿಡಿದು ಹಾಡ್ಲಿಲ್ಲ ಅಂದ್ರೆ ನನ್ನ ಗಂಡನನ್ನು ಸಾಯಿಸ್ತೇನೆ ಅಂತ ಹೇಳಿದ. ಅದಕ್ಕೆ ಅವನ ಕೈ ಹಿಡಿದು ಹಾಡದೆ ನಾನು ಅಷ್ಟೇ. ಹಾಗಾದರೆ ನಾನು ಇಲ್ಲಿಯವರೆಗೂ ಮಾತನಾಡಿದ್ದು ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸಿಬಿಡು. ಲೇ ಜಯರಾಮ್, ಇದನ್ನೆಲ್ಲವನ್ನು ನೋಡಿದರೆ ಮಗನೇ, ಬಡವರ ಬದುಕಿನ ಜೊತೆಗೆ ಆಟ ಆಡುವ ನೀನೊಬ್ಬಲ್ಲಪ್ಪ ಅಂತ ಗೊತ್ತಾಗುತ್ತದೆ. ಆದರೆ ಇನ್ನು ಮುಂದೆ ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆ ಅಂದರೆ ನಿನ್ನ ಎದುರಾಳಿಯಾಗಿ ಈ ಕಲಿಯುಗದ ಕರ್ಣ ಬಂದಿದ್ದಾನೆ. ನಿನಗೆ ಆ ಜಯರಾಜ್ ಪೃಥ್ವಿರಾಜ್ ಅಂದ್ರೆ ಅಷ್ಟೇಕೆ ಕೋಪ ನಿನಗೆ? ಅವ್ರೇನು ನಿನಗೆ ಮೋಸ ಮಾಡ್ತಾರೆ ಅಂತ ಹೇಳ್ತೀಯ? ಮೋಸ ಮೋಸ ಮಾಡುವುದು ಅವರಿಗೆ ಹೊಸದೇನಲ್ಲಮ್ಮ. ಮೋಸ ಅವರ ಮನ ದೇವರಾಗಿರುವಾಗ ಮೋಸ ಮಾಡುವುದು ಅವರಿಗೆ ಹೊಸದೇನಲ್ಲ. ಒಂದು ಸುಂದರವಾದ ಹಸಿರು ತುಂಬಿದ ಗಿಡದಲ್ಲಿ 2 ಹಕ್ಕಿಗಳು ಮತ್ತು ತಮ್ಮ 3 ಮರಿಗಳೊಂದಿಗೆ ಸುಂದರವಾದ ಸಂಸಾರವನ್ನು ನಡೆಸುತ್ತಿದ್ದವು. ಆದರೆ ಇದನ್ನು ಸಹಿಸಲಾಗದ ಒಂದು ವಿಷ ಸರ್ಪವು ಆ ಗೂಡಿಗೆ ನುಗ್ಗಿ ಆ 2 ಹಕ್ಕಿಗಳನ್ನು ಮತ್ತೆ ಆ 2 ಮರಿಗಳನ್ನು ಕೊಂದು ಹಾಕಿಬಿಟ್ಟಿತು. ಆದರೆ ಮೇಲಿಕ್ಕೆಂದ ಹೋದ ಇನ್ನೊಂದು ಹಕ್ಕಿ ದೂರದಿಂದ ಅದನ್ನು ನೋಡಿ ಅವುಗಳನ್ನು ಕಾಪಾಡಲು ಆಗದೆ, ಆ ದುಃಖವನ್ನು ಮನಸ್ಸಿನಲ್ಲಿ ಸಹಿಸಿಕೊಳ್ಳಲು ಆಗದೆ ಆ ಹಕ್ಕಿ ಭಯದಿಂದ ಹಾರಿ ಹೋಯಿತು. ಆದರೆ ಈಗ ಹಕ್ಕಿಯ ರೆಕ್ಕೆ ಪುಕ್ಕ ಬಲಿತು ಮರಳಿ ಬಂದಿದೆ. ಆ ವಿಷ ಸರ್ಪ ಯಾವ ಹುತ್ತದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ಆ ವಿಷ ಸರ್ಪವನ್ನು ಕುಕ್ಕಿ ಮೇಲಕ್ಕೆ ತಂದು ಅದನ್ನು ಕುಕ್ಕಿ ಕೊಂದಾಗಲೇ ಈ ಹಕ್ಕಿ ಮನಸ್ಸಿಗೆ ಸಮಾಧಾನ. ನೀನು ಹೇಳ್ತಿರುವ ಹಕ್ಕಿಯ ರೆಕ್ಕೆ ಈಗ ತುಂಬಾನೇ ಬಲ್ತಿದೆ. ಅಂತ ಹಕ್ಕಿಯ ರೆಕ್ಕೆಯನ್ನು ಕತ್ತರಿಸುವ ಟೈಮ್ ಕೂಡ ಈಗ ಬಂದಿದೆ. ಆ ದೇವಿ ದುರ್ಗಾ ಮಾತೆಯ ಕೃಪಾ ಸದಾ ನಿನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಪ್ಪ ನಾನು. ಲೇ ಜಯರಾಜ, ಸಮಾಜವೆಂಬ ಸಾಗರದಲ್ಲಿ ಚಿಕ್ಕ ಮೀನುಗಳನ್ನು ತಿಂದು ಏರಿಸಿ ಈ ಸಮಾಜಕ್ಕೆ ಊಟ ಬಡಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು.
ತಿಳ್ಕೊಂಡಷ್ಟ ನಾ ಸರಳಿಲ್ಲ. ಅಕ್ಕಿನ ಮಕ್ಕಳಿಗೆ ಮಿಕ್ಕಿದ ಮಗನ. ನಾನ್ಯಾರೆಂಬುದು ತಿಳಿಸುವ ಕಾಲ ಹತ್ತಿರ ಬಂದಂತಾಯಿತು. ತಂದೆಯ ಮಾತಿನಂತೆ ಜಗತ್ತಿಗೆ ಅನ್ನ ಹಾಕುವ ರೈತನಾದೆ, ತಂದೆಗೆ ತಕ್ಕ ಮಗನಾದೆ. ಇನ್ನು ಸರ್ಕಾರದ ಕೆಲಸ ಆ ವಸಂತರಾವ್ ದೇಸಾಯಿ ಅವರನ್ನ ಕೊಲೆ ಮಾಡಿದವರನ್ನು ಆರೋಪಿಗಳನ್ನು ಕಾನೂನು ಕೈಯಲ್ಲಿ ಒಪ್ಪಿಸಿ ಆ ಸರ್ಕಾರ ಸೇವಕನಾಗಬೇಕು. ನಿಲ್ಲು. ಕಪಟ ಕಾರಸ್ಥಾನದಿಂದ ಶ್ರೀಮಂತರ ಪುಡಿಗಾಸಿಗೆ ನಾಲಿಗೆ ಚಲಿಸುವ ಗುಲಾಮ ನೀ ನಿಲ್ಲು. ಯಾರಲ್ಲ ನೀನು? ಗುಲಾಮ ಗುಲಾಮ ಸಂತತಿಯನ್ನು ಮೂರು ಲೋಕದ ಗುಂಡಿ ಒಳಗೆ ಹಾಕಿ ಮುಚ್ಚಿ ಬಿಡುವ ಮೂರು ಲೋಕದ ಗಂಡು ಹುಲಿಗೆ ಏಕವಚನದಿಂದ ಎರಗೋಡಿಯುತ್ತಿರಲಿ. ಯಾರು ಯಾರೆಂಬುದು ತಿಳಿಯೋದಕ್ಕೋಸ್ಕರ ಊರು ಸುದ್ದಿ ಗರ್ವ ತುಂಬಿದ ಶ್ರೀಮಂತರನ್ನು ಗರ್ವಭಂಗ ಮಾಡಿ ಧರ್ಮದ ದಾರಿಯಲ್ಲಿ ನಡೆಸುವ ಕಲಿಯುಗದ ಧರ್ಮರಾಯ. ಧರ್ಮದ ದಾರಿಯನ್ನು ತೋರಿಸುವ ಧರ್ಮರಾಯನಿಗೆ ನನ್ನನ್ನು ತಡೆಯಲು ಯಾರು ಮೊದಲು ಬಗಲ ಕಾರಣ ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕುವ ನಿನ್ನಂತವನಿಗೆ ಕಾರಣ ಬೇರೆ ಕೇಳು. ನಿನ್ನ ಜನ್ಮಕ್ಕೆ ಸುಮ್ಮನೆ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ನನಗೆ ಕೊಟ್ಟು ಹೊರಟು ಹೋಗೋ. ಇದು ಕೇಳಿದಾಕ್ಷಣ ನನ್ನ ಕೈಯಲ್ಲಿರುವ ಕಾಗದ ಪತ್ರವನ್ನು ಕೊಡಲಿಕ್ಕೆ ಇವೆ ನಿಮ್ಮ ಅಪ್ಪನ ಮನೆಯ ಆಸ್ತಿಯ ಕಾಗದ ಪತ್ರ ಎನ್ನಲೇ ಹೆಚ್ಚಿಗೆ ಅವರು ಮಾತನಾಡಿದ್ರೆ ನಿನ್ನ ಬಾಯಿವರೆಗಿನ ಹಲ್ಲುಗಳು ಎಚ್ಚರ. ನನಗೆ ಎಚ್ಚರ ಪಟ್ಟವರನ್ನೆಲ್ಲರನ್ನು ಹೊತ್ತರನ್ನಾಗಿ ಮಾಡಿ ಹೆಚ್ಚಿನ ಧೈರ್ಯ ತುಂಬಿದ ಈ ಜನಗಳಿಂದ ಕಲ್ಲಿನಿಂದ ಹೊಡೆಸಿ ಹುಚ್ಚ ನಾಯಿಯಂತೆ ಹೊಸಕ್ಕೆ ಹಾಕಬಲ್ಲೆ. ಏನಂದ್ರೆ ನನ್ನ ಹಲ್ಲಿನ ಚಕ್ಕನ್ನು ಬಿತ್ತುವೆ ನನ್ನ ಆವೇಶದ ಮಾತುಗಳನ್ನಾಡಿ ಈ ಕರ್ಣನ ಸೇಡಿನ ಗುಡಿಗೆ ಆಹುತಿಯಾಗಬೇಡ. ಇಲ್ಲವಾದ್ರೆ ಈ ನಿನ್ನ ಭೂಲೋಕದಿಂದ ನಿನಗೆ ಮಂಗಳ ಆಡಬೇಕಾಯಿತು. ಯಾಚರ ಧರ್ಮದ ಮಾತುಗಳನ್ನು ಆಡಿ ಅಧರ್ಮದ ಅಧರ್ಮದ ಅಳಗಡೆ ನೀನು ಒಬ್ಬ ಅಡಗಿ ಕೂರುತ್ತಿರುವ ಕಳ್ಳ ಭೂಪನಿಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ನಿಮ್ಮಂತವರಿಂದ ಸಮಾಜಕ್ಕೆ ನ್ಯಾಯ ಹಚ್ಚಿ ಎಷ್ಟೋ ಜನರನ್ನು ಸಾಯಿಸುವರು ನೀವು. ಈ ಅರ್ಜುನನ್ನು ತಡೆಯುವುದು ಸೂರ್ಯನ ಕಣ್ಣಿಗೆ ಮಣ್ಣು ಎರಚುವುದು ಎರಡು ಒಂದೇ. ಲೇ ಅರ್ಜುನ, ಈ ನನ್ನ ಎದೆಯಲ್ಲಿ ಆರದ ಗಾಯವಾಗಿ ಅಡಗಿ ಕೂತಿರುವ ಸೇಡಿನ ಕಿಡಿಗೆ ಮತ್ತೊಟ್ಟು ತೊಪ್ಪ ಸುರಿದು ಈ ಸೇಡಿನ ಕಿಡಿಗೆ ಸುಟ್ಟು ಸಾಯಬೇಡ. ಸುಮ್ಮನೆ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ನನಗೆ ಕೊಟ್ಟು ಹೊರಟು ಹೋಗಿಬಿಡು. ಇಲ್ಲವಾದರೆ ನಿನಗೆ ಈ ಭೂಲೋಕದಿಂದ ಮಂಗಳವಾಡಬೇಕಾದೀತು.
ಎತ್ತರ ಉತ್ತರ ಕುಮಾರನಂತೆ ಪೌರಸದ ಮಾತುಗಳನ್ನು ಆಡಿದರೆ ಭಯಪಟ್ಟು ಓಡಿ ಹೋಗುವನಲ್ಲದೆ ಈ ಅರ್ಜುನ ಅವರಿಗೆ ಭಯ ಹುಟ್ಟಿಸಿ ನಿಲ್ಲುವ ಇವನೊಬ್ಬ ಯಮರಾಯ. ಯಮನಂತೆ ಬಂದು ಚಂಡನಂತೆ ಯಾರಿಗೆ ಗೊತ್ತಿಲ್ಲದ ಹಾಗೆ ತಹಸೀಲ್ದಾರ್ ಆಫೀಸ್ನಲ್ಲಿ ಲಂಚವನ್ನು ಕೊಟ್ಟು ಕಾಗದ ಪತ್ರಗಳನ್ನು ಕದ್ದೊಯ್ಯುತ್ತಿರುವೆಯಲ್ಲ, ಇದಕ್ಕೆಷ್ಟು ಪಡೆದಿರುವೆ ಆ ಕಾಳ ಧನಿಕರಿಂದ ಕಂತೆ ಹಣ ಹೇಳು, ಅದರ 10 ಪಟ್ಟು ನಾನು ಕೊಡುತ್ತೇನೆ. ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ನನಗೆ ಕೊಟ್ಟು ಹೊರಟು ಹೋಗು. ಏನಂತೀಯ? ಅಕ್ಷರದಿಂದ ಮಾತನಾಡಲು ಕಲಿಕೊಳ್ಳಿ. ದುಡ್ಡಿಗೋಸ್ಕರ ಮೌನವಿದೆಯನ್ನು ಮಾರಿಕೊಳ್ಳುವ ಮೌನಗೇಡಿಯಲ್ಲದೆ ನಾನು ನಿಮ್ಮವರ ಕರ್ಮದಿಂದ ಮೆರೆಯುತ್ತಿರುವ ನಿಮ್ಮ ಕರ್ಮದ ಮೇಲೆ ಕಾಲಿಟ್ಟು ಮೆಟ್ಟಿಲ್ಲುವ ಇವನೊಬ್ಬ ಚಕ್ರವರ್ತಿ. ಛತ್ರಪತಿ ನಿನ್ನಂತ 1000 ಜನ ಛತ್ರಪತಿಗಳು ಹುಟ್ಟಿ ಬಂದರು, ನಾನು ತೊಟ್ಟಿರುವ ಕೆಚ್ಚರೆ ಸೇಡನ್ನು ಮಾಡದೆ ಬಿಡುವನಲ್ಲ ಈ ಛಲಗಾರ. ಸುಮ್ಮನೆ ನನ್ನ ಸೇಡಿನ ಕಿಡಿಗೆ ಸಾಯುವುದಕ್ಕಿಂತ ಬದಲು ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ನನಗೆ ಕೊಟ್ಟು ಹೊರಟು ಹೋಗು. ಭಯದ ಮಾತಿಗೆ ಬೆಚ್ಚಿ ಬೀಳುವ ಬಚ್ಚ ಹುಡುಗ ನಾನಲ್ಲೇ. ನಿನ್ನ ಕಪ್ಪಿನ ದೇಹದಲ್ಲಿ ಬಿಸಿ ರಕ್ತ ಹರಿಯುತ್ತದೆಯೋ, ಆ ಬಿಸಿ ರಕ್ತವನ್ನು ಕುಡಿದು ದೇಹವನ್ನು ಹಿಂಚಾಗಿ ಕರೆದ 10 ನಾಯಿನರಿಗೆ ಹಂಚ ಬಿಡುವೆ. ಲೇಸಕ್ಕಿನ ಗುಂಡೆ ನನಗೆ ಎತ್ತಿ ಕೊಡುವ ನಿನ್ನ ಬಾಳಿನ ಅಂತಿಮ ಪುಣ್ಯ ಇಲ್ಲಿಗೆ ಮುಗಿಯುವುದು. ಹತ್ತು ಮೀರಿ ಹೋಗಿದ್ರೆ ಇಂದು ನಿನ್ನ ಜೀವ ನನ್ನ ಕೈಯಾರೆ. ಅರ್ಜುನ, ಏನು ನೀನು ಮಾಡುತ್ತಿರುವುದು? ಆತ್ಮ ಕಾಯುವುದು ಧರ್ಮ, ತಲೆ ಕಾಯುವುದು ಮರ್ಮ ಎನ್ನುವ ನೀನು ಎಂದು ಕೋಪಕ್ಕೆ ಬುದ್ಧಿ ಕೊಟ್ಟು ಪಾಪ ಮಾಡಲಿಕ್ಕೆ ಹತ್ತಿದ್ದೀಯಲ್ಲ, ಇದು ಸರಿನಾ? ಅಣ್ಣ, ಗಾಯಗೊಂಡ ಸರ್ಪಕ್ಕೆ ಕಾಯಿ ಹಚ್ಚಿ ಒಂದು ಬಂದು ಕುಕ್ಕಿದರೆ ಕಚ್ಚದ ಬಿಟ್ಟದನ ನಾನು ಅಂದಾಗ ನಾನು ಕಾಗದ ಪತ್ರಗಳು ತೆಗೆಸಿಕೊಂಡು ಬರುತ್ತಿದ್ದೆ. ಇವನು ನನಗೆ ಕಾಲು ಕೆದರಿ ನನ್ನ ಜೊತೆ ಜಗಳಕ್ಕೆ ಬಂದನೆ. ಅಷ್ಟರಲ್ಲಿ ನೀವೇ ಬಂದು ಬಿಟ್ರೆ. ನೋಡಪ್ಪ, ನೀನು ಯಾರು ಅಂತ ಗೊತ್ತಿಲ್ಲ, ನಿನ್ನನ್ನು ಯಾವತ್ತೂ ನೋಡಿಯಿಲ್ಲ. ಅಂತದ್ರೊಳಗೆ ನನ್ನ ತಮ್ಮ ಒಂದು ಸಣ್ಣ ಇರುವೆಗೂ ಕೂಡ ದ್ರೋಹ ಮಾಡಿದವನಲ್ಲ. ಅಂತವನ ಜೋಡಿ ಯಾಕಪ್ಪ ನೀನು ಜಗಳಕ್ಕೆ ಬಿದ್ದೀಯಾ? ಅದು ಹಾಗೇನಿದ್ದರೂ ಹೇಳಪ್ಪ. ನನ್ನ ತಮ್ಮನೇನಾದರೂ ತಪ್ಪು ಮಾಡಿದರೆ ಬಂದೂಕಿನಿಂದ ಅವನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಯಾಕೆಂದರೆ ಇವನು ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆ ಕೊಟ್ಟ ಮಾನವಂತರದ ಮನೆತನದ ರಕ್ತ ಕಣಪ್ಪ, ರಕ್ತ. ಅಂದಾಗ ಸತ್ಯಕ್ಕೆ ಬೆಲೆ ಕೊಡುತ್ತಾನೆ ಹೊರತು ಸುಳ್ಳಿಗಲ್ಲಪ್ಪ, ಸುಳ್ಳಿಗಲ್ಲ. ಈ ಕಲಿಯುಗದಲ್ಲಿ ತಾವು ಮಾಡಿರುವ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸಿ ಬೇರೆಯವರ ಜೀವನ ಜೊತೆ ಆಡುವ ಬಂಡರು ತುಂಬಿಕೊಂಡಿರುವ ಈ ಕಲಿಯುಗದಲ್ಲಿ ಹಿಂದು ಮುಂದು ನೋಡದೆ ನಿಮ್ಮ ಸಹೋದರನು ಎಂದು ಭಾವಿಸದೆ ತಪ್ಪು ಮಾಡಿದವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಹೇಳುವ ನಿಮ್ಮಂತ ಧರ್ಮರಾಯರು ಇನ್ನು ಈ ಕಲಿಯುಗದಲ್ಲಿ ಇರುವುದರಿಂದ ಈ ಕಲಿಯುಗದಲ್ಲಿ ಸತ್ಯ, ನ್ಯಾಯ, ಧರ್ಮ ಅನ್ನೋದಿನ್ನು ಉಳಿದಿದೆ. ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡಿ. ಆ ತಾಯಿ ಮಹಾಮಹಿಮೆ ದುರ್ಗಾದೇವಿ ಸದಾ ನಿನ್ನ ಕಾಪಾಡಲಿ. ಯಾಕೆ ಜಗಳ ಆಡ್ತಿದ್ರಿ? ಸತ್ಯವನ್ನು ಕಾಯುವ ನಿಮ್ಮ ಮುಂದೆ ತಲೆ ಎತ್ತಿ ಹೇಳುತ್ತೀನಪ್ಪ, ಈ ನಿನ್ನ
ತಮ್ಮ ಅರ್ಜುನ ಯಾರಿಗೂ ತಿಳಿಯದ ಹಾಗೆ ತಹಸೀಲ್ದಾರ್ ಆಫೀಸಿನಲ್ಲಿ ಲಂಚವನ್ನು ಕೊಟ್ಟು ಕಾಗದ ಪತ್ರಗಳನ್ನು ಕದ್ದೊಯ್ಯುತ್ತಿದ್ದ. ಅವನನ್ನು ನಿಲ್ಲಿಸಿ ಆ ಕಾಗದ ಪತ್ರಗಳನ್ನು ಕೊಡು ಎಂದು ಕೇಳಿದೆ. ಅವನು ಕೊಡಲು ಹಠ ಮಾಡಿದ. ಅದಕ್ಕೆ ಸಿಟ್ಟಿಗೆದ್ದು ಸುಡಲು ನಿಂತೆ. ಹೌದಣ್ಣ, ನಾನು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಆ ಜಮೀನ್ದಾರ್ ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಬರುತ್ತಿದ್ದೆ. ಅಷ್ಟರಲ್ಲಿ ಇವನು ಬಂದು ಆ ಕಾಗದ ಪತ್ರಗಳನ್ನು ಕೊಡುವುದ. ನಾನು ಕೊಡುವುದಿಲ್ಲ. ಅಣ್ಣ, ಇವನಿಗೆ ಹೇಗೆ ಕೊಡಬೇಕು ಈ ಕಾಗದ ಪತ್ರಗಳು? ಈ ಕಾಗದ ಪತ್ರಗಳಿಂದ ಇವನಿಗೆ ಆಗುವ ಲಾಭಗಳು ಏನು? ಹೌದಪ್ಪ, ಆ ಕಾಗದ ಪತ್ರಗಳಿಗೂ ನಿನಗೂ ಸಂಬಂಧವಾದರೂ ಏನು? ಸಂಬಂಧವಿದೆಯಪ್ಪ, ಸಂಬಂಧವಿದೆ. ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಂದೆ ತಾಯಿಯರಿಗೂ ಆ ಹೊಲದ ಕಾಗದ ಪತ್ರಗಳಿಗಿರುವ ಸಂಬಂಧ ನಾ ಏನೆಂದು ಹೇಳಲಿ? ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಪ್ಪ. ನಿನ್ನ ಮನದ ನೋವಾದರೂ ಹಗುರವಾಗುತ್ತೆ. ಹೇಳುತ್ತೀನಪ್ಪ, ಹೇಳುತ್ತೇನೆ. ಈ ಊರಿನ ಧರ್ಮರಾಯನಾದ ನಿನ್ನ ಮುಂದೆ ತಲೆ ಎತ್ತಿ ಹೇಳುತ್ತೇನೆ. ಇಂದಿಗೆ 25 ವರ್ಷಗಳ ಹಿಂದೆ ಇದೇ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ಅವರು ನನ್ನ ತಂದೆ ತಿನ್ನಲು ಅನ್ನ ನೀರು ದಿಕ್ಕಿಲ್ಲದೆ ತಿರುಗುತ್ತಿರುವ ಆ ಜಯರಾಜ್ ಮತ್ತು ಪೃಥ್ವಿರಾಜರಿಗೆ ಅನ್ನ ನೀರು ಮತ್ತು ಕೆಲಸವನ್ನು ಕೊಟ್ಟು ಅವರನ್ನು ಮನೆಯಲ್ಲಿ ಇಟ್ಟುಕೊಂಡರು. ಆದರೆ ಆ ವಿಷ ಜಂತುಗಳು ನನ್ನ ತಂದೆಯ ಆಸ್ತಿಗೆ ಆಸೆ ಮಾಡಿ ನನ್ನ ಹೆತ್ತ ತಂದೆ ತಾಯಿಯನ್ನು ಮತ್ತು ನನ್ನ ತಮ್ಮಂದಿರನ್ನು ಕೊಲೆ ಮಾಡಿಬಿಟ್ಟರಪ್ಪ, ಕೊಲೆ ಮಾಡಿಬಿಟ್ಟರು. ನನ್ನನ್ನು ಪರದೇಶಿಯನ್ನಾಗಿ ಮಾಡಿಬಿಟ್ಟರು. ಆದರೆ ಅವರು ಹಾಕಿಕೊಂಡಿರುವ ಸರ್ಪಗಾಲಿಯಿಂದ ಇಡೀ ಅವರ ಸರ್ವ ಆಸ್ತಿಯನ್ನು ಕಸಿದುಕೊಂಡು ಅವರ ರುಂಡವನ್ನು ಕಡಿದು ಆ ರುಂಡ ತೆಗೆದ ರಕ್ತದಿಂದ ನನ್ನ ಹೆತ್ತ ತಂದೆ ತಾಯಿಯ ಪಾದಕ್ಕೆ ಅರ್ಪಿಸದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಅಂದರೆ ನೀನು ವಸಂತರಾವ್ ದೇಸಾಯಿ ಅವರ ಮಗ ಕರ್ಣ ದೇಸಾಯ? ಹೌದು, ನಾನೇ ಕರ್ಣ ದೇಸಾಯಿ. ನಿಮಗೆ ನಮ್ಮ ತಂದೆ ಬಗ್ಗೆ ಗೊತ್ತಿದೆ ಹೇಳಿ? ಗೊತ್ತಪ್ಪ, ಗೊತ್ತು. ನಿನ್ನ ತಂದೆ ತಾಯಿಯರ ಬಗ್ಗೆನೂ ಗೊತ್ತು, ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತು. ನಿನ್ನ ಅಷ್ಟೇ ಯಾಕೆ, ನಿನ್ನ ತಂದೆ ತಾಯಿಯರಿಗೆ ದ್ರೋಹವೆಸಗಿದ ರಾಕ್ಷಸರಾದ ಪೃಥ್ವಿರಾಜ್ ಜಯರಾಜ್ ಬಗ್ಗೆನೂ ನನಗೆ ಗೊತ್ತು. ಗೊತ್ತಪ್ಪ, ಎಲ್ಲವೂ ಗೊತ್ತು. ಹಾಗಾದರೆ ಹೇಳಿ, ನಿಮಗೇನು ಗೊತ್ತು ಹೇಳಿ, ನಿಮ್ಮ ಕೈ ಮುಗಿಸಿಕೊಳ್ಳುತ್ತೇನೆ. ನಿಮ್ಮ ತಂದೆ ತಾಯಿಯರನ್ನು ಕೊಲೆ ಮಾಡಿದ್ದು ನಿಜ, ಆದರೆ ನಿನ್ನ ತಮ್ಮಂದಿರು ಸತ್ತಿಲ್ಲಪ್ಪ, ಅವರು ಬದುಕಿದ್ದಾರೆ. ಏನು? ನನ್ನ ತಮ್ಮಿಂದರು ಬದುಕಿದ್ದಾರೆ? ಯಾರವರು? ಎಲ್ಲಿರುವರು? ಹೇಗಿರುವರು? ಹೇಳಪ್ಪ, ಹೇಳು. ಸತ್ಯಕ್ಕೆ ನ್ಯಾಯ ಕೊಡಿಸು, ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸು. ಅಂದಾಗಲೇ ಈ ಸಮಾಜದ ಜನ ತಿಳಿಯದೆ ಧರ್ಮಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ ಎಂದು ಹೇಳ್ತೀನಪ್ಪ, ಹೇಳ್ತೀನಿ. ಬಡವರ ಬಂಧು, ದೀನ ದಲಿತರ ಯಜಮಾನ, ಈ ಊರಿನ ಹೆಣ್ಣು ಮಕ್ಕಳ ತಂದೆ ತಾಯಿ ಅಂತ ಇದ್ದ ನಿನ್ನ ತಂದೆಯ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕೆ ಇದ್ದು. ಆದರೆ ಅಂದೊಂದು ದಿನ ನನ್ನ ಅಕ್ಕನನ್ನು ನೋಡಲಿಕ್ಕೆ ನಿಮ್ಮ ಮನೆಗೆ ಹೋಗಿದ್ದೆ. ಸದಾ ದೇವರ ಮನೆಯಂತಿದ್ದ ನಿಮ್ಮ ಮನೆಯಂದು ಸ್ಮಶಾನದ ಮೌನವೇ ಆವರಿಸಿತ್ತು. ಒಳಗೆ ಬಂದು ನೋಡಿದರೆ ರಕ್ತದ ಮಡುವಿನಲ್ಲಿ ನಿನ್ನ ತಂದೆ ತಾಯಿ ಜೀವ ಹಾರಿ ಹೋಗಿತ್ತು. ಅದನ್ನು ಕಂಡು ನಾನು ಭಯದಿಂದ ನನ್ನ ಅಕ್ಕನನ್ನು ಕೂಗಲಾರಂಭಿಸಿದ್ದೆ. ಆವಾಗ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದ ನನ್ನ ಅಕ್ಕ ನಿನ್ನಿಬ್ಬರ ತಮ್ಮಂದಿರನ್ನು ಹಾಗೂ ಅವಳ ಮಗಳನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಒಂದು ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಳು. ನಾನು ಬಂದಿದ್ದನ್ನು ನೋಡಿ ನನ್ನ ಅಕ್ಕ, ತಮ್ಮ ಜಯರಾಜ್ ಹಾಗೂ ಪೃಥ್ವಿರಾಜರಿಂದ ಈ ಮಕ್ಕಳನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು, ಆಡಲಿಕ್ಕೆ ಹೋದ ಕರ್ಣನನ್ನು ಕಾಪಾಡು ಎಂದು ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಅಂದಿನಿಂದ ಈ ಮಕ್ಕಳನ್ನು ತೆಗೆದುಕೊಂಡು ಬಂದೆ. ಆದರೆ ನಿನ್ನನ್ನು ಬಹಳ ಹುಡುಕಿದೆ, ನೀನು ಸಿಗಲಿಲ್ಲ. ಆ ಜಯರಾಜ್ ಪೃಥ್ವಿರಾಜರು ನಿನ್ನನ್ನು ಸಹ ಕೊಂದಿರಬಹುದೆಂದು
ನೋಡುವುದನ್ನೇ ಬಿಟ್ಟೆ. ಅಂದಿನಿಂದ ಇವರನ್ನೇ ನನ್ನ ಸಹೋದರ ಕಳಿಸಿದೆ. ಅಂದಿನಿಂದ ನನ್ನ ಎದೆಯಲ್ಲಿ ಬಚ್ಚಿಕೊಂಡಿದ್ದ ಸತ್ಯ ಇಂದು ನಿನ್ನ ಮುಂದೆ ಬಿಚ್ಚಿಟ್ಟೆನಪ್ಪ, ಬಿಚ್ಚಿಟ್ಟೆನೆ. ಹಾಗಾದರೆ ನನ್ನ ತಮ್ಮಂದಿರು ಎಲ್ಲಿರುವರು ಹೇಳಪ್ಪ, ಹೇಳು. ಅಣ್ಣ ಅಂದರೆ ನಾವು ಹೌದಪ್ಪ ಅರ್ಜುನ, ಇವನೇ ನನ್ನ ಕರ್ಣ, ಇವನೇ ನಿನ್ನ ತಮ್ಮ ಅರ್ಜುನ. ಇನ್ನೊಬ್ಬನು ಮನೆಯಲ್ಲಿರುವನು, ಅವನೇ ಶಂಕರ. ತಮ್ಮ ಅರ್ಜುನ, ತಂದೆ ತಾಯಿಯರನ್ನು ಕೊಲೆ ಮಾಡಿದ್ರಲ್ಲ ಪದ್ಮಾಸುರೆ ಮಕ್ಕಳ. ಇನ್ನು ಮುಂದೆ ನೀವು ಯಾವ ಹುತ್ತದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ನಿಮ್ಮ ಶಿರವನ್ನು ಮೇಲಕ್ಕೆ ಎತ್ತಿ ಆ ಶಿರವನ್ನು ಕತ್ತರಿಸಿದಾಗಲೇ ನನ್ನ ಮನಸ್ಸಿನಲ್ಲಿ ಕುದಿಯುತ್ತಿರುವ ಶಾಂತಿ ಜ್ವಾಲಕ್ಕೆ ಸಮಾಧಾನ. ಧರ್ಮದಿಂದ ಮೆರೆಯುತ್ತಿರುವ ನಿಮ್ಮರಿಗೆ ಬೆತ್ತಲೇಡಿ ಬೇಡು ಕೊರಲೆಯ ಗಜ. ನಿಮ್ಮನೆ ಮೇಲಿನ ದೇವರು ಪೃಥ್ವಿರಾಜ್, ಜಯರಾಜ್, ನಿಮ್ಮನ್ನು ಇಬ್ಬರು ಆ ದೇವರಿಂದ ಕಾಪಾಡಲು ಸಾಧ್ಯವಿಲ್ಲ. ಕೂಡಿದವ ಕೂಡಿ ಬೆಳೆದ ಈ ಜೋಡಿ ಹುಲಿಗಳು ನೋಡಿ, ಅವಸರದಲ್ಲಿ ಕೊಯ್ದುಕೊಂಡ ಮೂಗು ಆಮೇಲೆ ನಿಮಗೆ ತಾನೇ ನೋವು. ಅದಕ್ಕೋಸ್ಕರ ಒಬ್ಬೊಬ್ಬರಾಗಿ ಹೋರಾಡುವುದಕ್ಕಿಂತ ಇಂದಿನಿಂದ ನೀವಿಬ್ಬರು ನಿಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ, ಈ ಸಮಾಜದಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನರಾಗಿ ನಿಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ, ಈ ಊರಿನಲ್ಲಿ ಮತ್ತೆ ಧರ್ಮವ ತುಂಬುವ ಹಾಗೆ ಮಾಡಿದರೆ ಆವಾಗ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗುತ್ತೆ. ಆವಾಗ ನನ್ನ ಜನ್ಮಕ್ಕೆ ಸಮಾಧಾನವಾಗುತ್ತೆ. ಉರಿಯುವ ದೀಪಕ್ಕೆ ಕಾಂತಿ ಹೆಚ್ಚು ಅನ್ನುವ ಹಾಗೆ ನಿನ್ನ ಅಂತ್ಯ ಕಾಲವನ್ನು ಹೊತ್ತು ಈ ನಿನ್ನ ಅಂತ್ಯ ಪತ್ರದೊಂದಿಗೆ ನಿನ್ನನ್ನು ಸೀಳಲು ಬರುತ್ತಿದ್ದಾರೆ. ಈ ಸೇಡಿಗಾಗಿ ಸಿಡಿದಂತ ಕರ್ನಾರ್ಜುನ ಧರ್ಮ